ಕೊನೆಯದಾಗಿ ಪಾಪ ನಮ್ಮ ಭಾಗದ ಜನರು ಬಹಳ ಪ್ರೀತಿ ವಿಶ್ವಾಸದಿಂದ ಮೈಸೂರು ಮಹಾರಾಜರ ದತ್ತುಪುತ್ರನನ್ನು ಗೆಲ್ಲಿಸಿರು, ಯದುವೀರವ್ರನ್ನ. ಅವರು ಗೆದ್ದು 2 ತಿಂಗಳಾಯಿತು. ಕೊಡಗಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿ ನ್ಯಾಷನಲ್ ಹೈವೇ 275 ಮಡಿಕೇರಿ ಮಂಗಳೂರು ಒಂದು ಗುಡ್ಡನೇ ಕುಸಿತಾ ಇದೆ. ಅದು ನ್ಯಾಷನಲ್ ಹೈವೇ ಅಥಾರಿಟಿಗೆ ಬರುತ್ತೆ. ಸುಮಾರು ಕಡೆ ಮನೆಗಳು ಬಿದ್ದೋಗಿವೆ, ಸುಮಾರು ಕಡೆ ಸಮಸ್ಯೆ ಆಗಿದೆ, ಕರೆಂಟ್ ಇಲ್ಲ. ಒಂದು ವಾರ 10 ದಿವಸದಿಂದ ವಾರ್ ಫೂಟಿಂಗಲ್ಲಿ ರಾಜ್ಯ ಸರ್ಕಾರ ನಮ್ಮ 2 MLAಗಳು ಮತ್ತು ಮಂತ್ರಿಗಳು ಕೆಲಸ ಮಾಡ್ತಾಯಿದ್ದಾರೆ. ವಿಸಿಟ್ ಕೊಡುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಮೊನ್ನೆ ದಿವಸ ಸಂಪೂರ್ಣವಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ 2 ದಿವಸ 2 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಸುಮಾರು 40 ಕಡೆ ವಿಸಿಟ್ ಮಾಡುವಂಥ ಕೆಲಸವನ್ನು ನಾನು ಅವ್ರ ಜೊತೆಯಲ್ಲೇ ಮಾಡಿದ್ದೀನಿ. ನಾನು ಸೋತಿದ್ರು ನಾನು ಮಾಡಿದ್ದೀನಿ. ಎಲ್ಲಿ ಸ್ವಾಮಿ ಯದುವೀರವರೇ, ನಿಮ್ಮ ವ್ಯಾಪ್ತಿಗೆ ಬರಲ್ವಾ ಇದು? ನ್ಯಾಷನಲ್ ಹೈವೇ ನಿಮ್ಮ ವ್ಯಾಪ್ತಿಗೆ ಬರಲ್ವಾ? ಅಲ್ಲೇ ನನ್ನ ಮುಂದೆನೇ ಕಣ್ಣು ಮುಂದೆ ಪೊನ್ನಣ್ಣವರು ಮತ್ತು ಬೋಸರಾಜ್ ಅವರು ನ್ಯಾಷನಲ್ ಹೈವೇ ಅಥಾರಿಟಿ ಇಂಜಿನಿಯರ್ನ ಚೀಫ್ ಇಂಜಿನಿಯರ್ನ ಕಾಂಟ್ಯಾಕ್ಟ್ ಮಾಡುವಂಥದ್ದು ಸತತ ಪ್ರಯತ್ನ ಪಟ್ಟರು. ಅವ್ರು ಫೋನ್ ಪಿಕಪ್ ಮಾಡ್ಕೊಳ್ಳಿಲ್ಲ. ಫೈನಲಾಗಿ ಇದನ್ನು ದೂಷಣೆ ಮಾಡುವಂಥ ಕೆಲಸವನ್ನು ಯಾರು ಮಾಡ್ತೀರಿ? KDP ಮೀಟಿಂಗ್ ಓದ್ತೀರ, ಒಬ್ಬರೇ ಓದ್ತೀರ, ಫೈಲ್ ಹಿಡ್ಕೊಂಡು ಓದ್ತೀರ, 10 ನಿಮಿಷ ಎದ್ಬಿಟ್ಟು ಜಾಗ ಖಾಲಿ ಮಾಡಿಬಿಟ್ರಿ. ಯಾವುದೋ ದಿಶಾ ಮೀಟಿಂಗ್ ಅಂತ ಕಂಡಕ್ಟ್ ಮಾಡಿದ್ರಿ. ದಿಶಾ ಮೀಟಿಂಗಲ್ಲಿರುವಂಥ ಅಜೆಂಡಾ ಎಲ್ಲ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥ ಅಜೆಂಡಾಗಳೇ. ಒಂದೂ ಮಾತಾಡಲಿಲ್ಲ. ಇನ್ನೂ ಸನ್ಮಾನ ಮಾಡಿಸ್ಕೊತಾ ಇದ್ರಿ, ಮಾಡಿಸ್ಕೊಳ್ಳಿ. ಕೆಲವೆಲ್ಲ ಒಂದು ಸಂಘಟನೆಗಳು, BJP ಸಂಘಟನೆಗಳು, ಓಹೋ ಏನು ಕಸ ಆಯ್ದಿದ್ದೆ, ಹೊಸ ಗೋಣಿಚಲ, ಹೊಸ ಗ್ಲೌಸು, ಹೊಸ ಪ್ಯಾಂಟು ಶರ್ಟು, ಹೊಸ ಕ್ಯಾಪು, ಹೊಸ ಕಸ ನೋಡಿದ್ರೆ ಬಾಟ್ಲು, ಎಲೆ, ಇದನ್ನು ಆಯೋದು, ಫೋಟೋ ಹೊಡೆಸ್ಕೊಳ್ಳೋದು. ಕಸ ಬಿದ್ದು ಕೊಳಿತಾ ಇರುವಂಥ ಜಾಗಕ್ಕೆ ಬನ್ನಿ. NR ಕಾನ್ಸ್ಟಿಟ್ಯೂನ್ಸಿಗೆ ಬನ್ನಿ ಸ್ವಾಮಿ. ಅಲ್ಲಿ 63,000 ಓಟ್ ಕೊಟ್ಟವ್ರು ನಿಮಗೆ. ದಯಮಾಡಿ ಅಲ್ಲೊಂಚೂರು ಕ್ಲೀನ್ ಮಾಡಿಸಿ, ಸ್ವಚ್ಛ ಮಾಡಿಸಿ. ಅದೇನೇನು ತಗೊಂಬತ್ತೀರ ಕೇಂದ್ರದಿಂದ ತಗೊಂಬನ್ನಿ ಸ್ವಾಮಿ, ನಿಮಗೆ ಸಂಪೂರ್ಣವಾದ ಸಹಕಾರ ಕೊಡ್ತೀವಿ. ರೈಲ್ವೆ ಸ್ಟೇಷನ್ಗೆ ಹೋಗಿ ಒಬ್ಬರೇ ರೈಲ್ವೆ ಟ್ರ್ಯಾಕ್ ನೋಡುವಂಥ ಫೋಟೋ ಹೊಡೆದು ಫೋಟೋ ಹಾಕ್ಸ್ಕೊಳ್ಳೋದು, ಅದ್ರ ಮೇಲೆ ಒಂದು ವಿಶ್ಲೇಷಣೆ. ಏನು ಕಾರ್ಯಕ್ರಮ ತತ್ತೀರ ಸ್ವಾಮಿ, ಅದನ್ನು ಹೇಳಿ. ನಿಮ್ಮನ್ನು ಗೆಲ್ಸಿರೋದು ಜನಗಳು ಅದಕ್ಕೋಸ್ಕರ. 1,35,000 ಲೀಡಲ್ಲಿ ಗೆಲ್ಸವ್ರೆ. ಆ ಏರ್ಪೋರ್ಟ್ಗೆ ಹೋಗ್ತೀರಿ, ನಿಂತ್ಕೊಂಡು ಏರೋಪ್ಲೇನ್ ನೋಡೋದೊಂದು ಫೋಟೋ. ಏನು ತಗೊಂಬತ್ತೀರ ಅಂತ ಹೇಳಿ ಸ್ವಾಮಿ. ಕೇಂದ್ರದಿಂದ ಒಂದು ಪೈಸಾ ಬರಲಿಲ್ಲಪ್ಪ ಇಲ್ಲಿವರೆಗೂ. ಬರೀ ಪ್ರೋಟೋಕಾಲ್ಗೋಸ್ಕರ MP ಆಗಿ ಗೆಲ್ಲಿಸಿ. ನಿಮ್ಮದೇ ಸರ್ಕಾರ ಇದೆಯಲ್ಲ, 3 ಸರಿ ಸರ್ಕಾರ ಬಂದಿದೆ ನಿಮ್ಮದು, ಕೇಂದ್ರದಲ್ಲಿ ಕೊಟ್ಟಿದ್ದಾರೆ. ಪಾಪ ನಮ್ಮ ಜನನೂ ಕೆಲಸ ಮಾಡೋರಿಗೆ ಓಟ್ ಹಾಕಲ್ಲ ಅನ್ನುವಂಥದ್ದು ಪ್ರೂವ್ ಆಗಿದೆ. ಅದು ಇರಲಿ ಪಾಪ ಒಂದು ಕಡೆ, ನಾವೇನು ಬೇಸರ ಇಲ್ಲ. ನಮಗೆ ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ಓಟ್ ಹಾಕಲ್ಲ ಅನ್ನುವಂಥದ್ದು ಪ್ರೂವ್ ಆಗಿದೆ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನಲ್ಲಿ. ಅದು ಹಂಗೆ ಕಂಟಿನ್ಯೂ ಆಗಿದೆ. ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ, ನೀವು ಕೆಲಸ ಮಾಡಿ ಅಂತ ನಾವು ಕೇಳ್ತೀವಿ. ನಿಮ್ಗೆ ಓಟ್ ಹಾಕಿರೋರು ಕೇಳ್ತಾರೆ, ಅವ್ರು ಕೇಳಿದ್ರು ನಾವು ಕೇಳ್ತೀವಿ, ಡೆಫಿನೆಟ್ಟಾಗಿ ಕೇಳ್ತೀವಿ. ಯಾವುದನ್ನ ಯೋಜನೆ ತಗೊಂಬನ್ನಿ. ತಿರ್ಗಾ ಅವರು ಪ್ರತಾಪ್ ಸಿಂಹನ್ ಥರ ಹೋಗಿ ಒಂದು ಲೆಟ್ರ್ ಕೊಟ್ಬಿಟ್ಟು ಯೂನಿಯನ್ ಮಿನಿಸ್ಟರ್ ಹತ್ರ ಫೋಟೋ ತೆಗೆಸ್ಕೊಂಬಂದು ತಗೊಂಬಡಿ, ದಯಮಾಡಿ ಫೋಟೋ ಹಾಕ್ಸ್ಕೊಂಬಡಿ, ಕೆಲಸ ಮಾಡಿ. ನರ್ಮ್ ಯೋಜನೆಯಲ್ಲಿ ತಗೊಂಬಂದಿದ್ದು 2,000 ಕೋಟಿ ನಾವು ನಮ್ಮ ಸರ್ಕಾರದಾಗ UPನಲ್ಲಿ. ಸ್ಮಾರ್ಟ್ ಸಿಟಿಯಿಂದ ವಂಚಿತ ಮಾಡಿಬಿಟ್ರು ಹಿಂದಿಂದ MP. ಸ್ಮಾರ್ಟ್ ಸಿಟಿ 9 ಸಿಟಿ ಕನ್ಸಿಡರ್ ಮಾಡಿದ್ರು ಕರ್ನಾಟಕದಲ್ಲಿ, ಮೈಸೂರನ್ನ ಬಿಟ್ಬಿಟ್ರು, ಕೇಳಲೇ ಇಲ್ಲ. ದಯಮಾಡಿ ಮಾಡಿ. ಯದುವೀರವರೇ, ಸಂಪೂರ್ಣವಾದಂಥ ಸಹಕಾರವನ್ನು ನಾವು ಕೊಡ್ತೀವಿ. ನಾನು ಸೋತಿರೋ MP ಕೊಡ್ತೀನಿ. ಮೀಟಿಂಗ್ಗಳು ಮಾಡಿ ಯೋಜನೆಗಳನ್ನ ತಗೊಂಬನ್ನಿ.